ಶ್ರೀ ಗುರುಭ್ಯೋ ನಮಃ. ಭಾಗವತದ ಪ್ರವಚನದಲ್ಲಿ 1ನೇ ಸ್ಕಂದದ 7ನೇ ಅಧ್ಯಾಯ ಈಗ ಸಮಾಪ್ತ ಆಗಿದೆ. ಅಲ್ಲಿ ಈಗಾಗಲೇ ಭಾಗವತ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾಗವತಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ನಾವು ನೋಡಿದ್ದೇವೆ. ಈಗ 8ನೇ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಈಗ 7ನೇ ಅಧ್ಯಾಯದಲ್ಲಿ ಏನು ಸಮಾಪ್ತ ಆಗಿದೆ ಅಲ್ಲಿ ಭಾಗವತದಲ್ಲಿ ಒಂದು ಪಾಠ ಏನು ವ್ಯತ್ಯಾಸ ಇದೆ, ಪಾಠವನ್ನು ಹೇಗೆ ನಾವು ನಿರ್ಧರಿಸಿಕೊಳ್ಳಬೇಕು ಅನ್ನೋದೊಂದನ್ನು ಇವತ್ತು ನೋಡಬೇಕಾಗಿದೆ. ಭರ್ತುಃ ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಅಪಾಹರದ್ವಿಪ್ರಿಯಮೇತದಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ ಅಂತ ಆ 1ನೇ ಸ್ಕಂದದ 7ನೇ ಅಧ್ಯಾಯದ 14ನೇ ಶ್ಲೋಕ. ಹಾಗೆ ಮುಂದೆ 39ನೇ ಶ್ಲೋಕನೂ ಕೂಡ ಒಂದಿದೆ. ಅದನ್ನು ಕೂಡ ಈಗಾಗಲೇ ನಾವು ಹಿಂದೆ ನೋಡಿದ್ದೀವಿ, ಇನ್ನೊಂದು ಬಾರಿ ಅದನ್ನು ನೋಡಬೇಕಷ್ಟೆ. ಇಲ್ಲಿ ಭಾಗವತಕ್ಕೆ ಸಂಬಂಧಪಟ್ಟಂತೆ, ಭಾಗವತದ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನೀಗ ಏನೂ ವಿಚಾರ ಮಾಡ್ತಾ ಇಲ್ಲ, ಹೊರತು ಭಾಗವತ ತಾತ್ಪರ್ಯದ ಪಾಠಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡುವನಿದ್ದೇನೆ. ಭರ್ತುಶ್ಚ ವಿಪ್ರಿಯಂ ವೀರ ಅಂತ ಮುಂದೆ 39ನೇ ಶ್ಲೋಕದಲ್ಲಿ ಬರೋದಿದೆ. ಇವೆರಡನ್ನೂ ಭಾಗವತ ತಾತ್ಪರ್ಯ ಹೀಗೆ ಸ್ವಾತ್ಮನೇವ ವಿಪ್ರಿಯಂ ನ ಭರ್ತು ಪ್ರಯೋಜನಾಭಾವಾದ್ ವಿಪ್ರಿಯಮಿವಚ ತಸ್ಯ ಪ್ರಿಯಂ ಇತಿ ಪ್ರಸ್ವಾಪೋಕ್ತಂ ಸ್ವಪ್ನೋಯಂ ಅಂತ ಇಷ್ಟು ಭಾಗವತ ತಾತ್ಪರ್ಯ ಇದೆ. ಸ್ವಪ್ನೋಯಂ ಪಾರ್ಥಾನುಯಾಂತಮಾತ್ಮಾನಂ ದ್ರೌಣಿ ಸ್ವಪ್ನೇ ದದರ್ಶಃ ಬಂಧನಂ ಚಾತ್ಮನಸ್ತತ್ರ ದ್ರೌಪದ್ಯಾಚೈವ ಮೋಕ್ಷಣಂ ಇತಿ ಸ್ಕಾಂದೆ ತಸ್ಮಾನ್ ನೈಷಿಕ ವಿರೋಧ ಅನ್ನೋದು. ಮುಂದೆ ಆ ಸ್ವಪ್ನದ ಬಗ್ಗೆ ಏನಿದೆ ಅದನ್ನು ನಾವೇನಿಲ್ಲಿ ನೋಡಬೇಕಾಗಿಲ್ಲ, ಸ್ವಪ್ನದ ಬಗ್ಗೆ ನಾವೀಗಾಗಲೇ ನೋಡಿ ಆಗಿದೆ. ಅದಕ್ಕಿಂತ ಮುಂಚೆ ಪ್ರಿಯಮಿತಿ ಪ್ರಸ್ವಾಪೋಕ್ತಂ, ಅದಕ್ಕಿಂತ ಮುಂಚೆ ಪ್ರಯೋಜನಾಭಾವದ್ ವಿಪ್ರಿಯಮಿವಚ ತಸ್ಯ, ಈ ಭಾಗವತ ತಾತ್ಪರ್ಯದ ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಪಾಠ ಏನು ಇರಬಹುದು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಆ ಪ್ರಸಂಗ ಏನು ಅಂತ ನಾನು ಒಂದ್ಸರಿ ಹೇಳಬೇಕು. ಈ ಧೃತರಾಷ್ಟ್ರ ಭೀಮನ ಗದೆ ಪೆಟ್ಟಿನಿಂದ ತೊಡೆ ಮುರಿದುಕೊಂಡು ನೆಲಕ್ಕೆ ಬಿದ್ದ. ಅವನನ್ನು ಕೃತವರ್ಮ, ಅಶ್ವತ್ಥಾಮ ಮತ್ತು ಕೃಪಾಚಾರ್ಯ ನೋಡ್ಲಿಕ್ಕೆ ಹೋದಾಗ ಬಹಳ ಸಂಕಟಪಟ್ಟರು. ಆ ದುರ್ಯೋಧನನು ಕೂಡ ಅಶ್ವತ್ಥಾಮನಿಗೆ ಅಭಿಷೇಕ ಮಾಡಿದ, ನೀನೇ ಮುಂದಿನ ಸೇನಾಪತಿ ಅಂತ ಹೇಳಿ. ಅದರಂತೆ ನನ್ನ ಸಂತಾನವನ್ನು ಮುಂದುವರಿಸು, ಪಾಂಡವರ ಸಂತಾನ ನಷ್ಟ ಆಗಿ ಹೋಗಲಿ ಅಂತ ಒಂದು ಅಪೇಕ್ಷೆಯನ್ನು ಕೂಡ ತೋಡಿಕೊಂಡಿದ್ದ. ಅದು ಮುಂದೆ ಇವನು ಏನು ಮಾಡಿದ, ಅಶ್ವತ್ಥಾಮ ಅದರಂತೆ ಈ ಕೃತವರ್ಮ ಮತ್ತು ಕೃಪಾಚಾರ್ಯ ಬೇಡ ಅಂತ ಎಷ್ಟೇ ಹೇಳಿದರೂ ಕೂಡ ಕೇಳಲಿಲ್ಲ. ಪಾಂಡವರ ಶಿಬಿರಕ್ಕೆ ರಾತ್ರಿ ಬಂದ, ಪಾಂಡವರನ್ನೇ ಕೊಂದು ಬಿಡಬೇಕು ಅಂತ. ಪಾಂಡವರು ಅಲ್ಲಿ ಇರಲಿಲ್ಲ, ಕೃಷ್ಣನ ಹಂಚಿಕೆಯಂತೆ ಅವರು ದೂರ ಹೊರಟು ಹೋಗಿದ್ರು, ಬೇರೆ ಶಿಬಿರದಲ್ಲಿ ಮಲಗಿದ್ರು. ಅಲ್ಲಿ ಮಲಗಿದ್ದ ಪಾಂಡವರ ಮಕ್ಕಳು, ದ್ರೌಪದಿಯ ಮಕ್ಕಳೆಲ್ಲರನ್ನು ಕೂಡ ಕೊಚ್ಚಿ ಹಾಕಿದ. ದ್ರುಪದನನ್ನು ಹಾಗೆ ಧೃಷ್ಟದ್ಯುಮ್ನನ್ನು ಕೂಡ ಕೊಚ್ಚಿ ಹಾಕಿದ, ಅದು ನಮ್ಗೆ ಗೊತ್ತಿದೆ. ಇದನ್ನು ಯಾಕೆ ಮಾಡಿದ್ದ? ಭರ್ತು ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್. ತಾನು ಅಂಥ ನೀಚ ಕೆಲಸವನ್ನು ಯಾವತ್ತೂ ಕೂಡ ಮಾಡುವವನಲ್ಲ, ಆದರೂ ತನ್ನ ಭರ್ತ ಅಂದರೆ ಮಾಲೀಕನಾದ ದುರ್ಯೋಧನನಿಗೆ ಇದು ಪ್ರೀತಿಕರ ಆದೀತು ಅಂತ ಆಲೋಚನೆ ಮಾಡಿ ಅಂಥ ಕೆಲಸವನ್ನು ಮಾಡಿದ್ದ. ಇದು ವಿಪ್ರಿಯಮೇತದಸ್ಯ. ಈ ಅಶ್ವತ್ಥಾಮನಿಗೆ ಇದು ವಿಪ್ರಿಯನೇ, ಅಂಥ ದುಷ್ಟ ಕೆಲಸ ಮಾಡುವ ಸ್ವಭಾವದವನು ಅಲ್ಲ ಅವನು. ದುರ್ಜನರ ಸಹವಾಸ ಇತ್ತು ಅನ್ನೋದೆಲ್ಲ ಸರಿಯೇ, ಆದರೂ ಸ್ವಯಂ ಅಂಥ ನೀಚ ಕೆಲಸ ಮಾಡುವ ಸ್ವಭಾವದವನಲ್ಲ. ಆದ್ದರಿಂದ ಅವನಿಗೆ ಇದು ವಿಪ್ರಿಯ ಅಂತ ಹೀಗೆಲ್ಲ ಅಲ್ಲಿ ಅಪಾಹರದ್ ವಿಪ್ರಿಯಮೇತದ ಅಸ್ಯ ಅಂತಿದೆ. ಅಸ್ಯ ಅಂತ ಅಷ್ಟೇ ಇದೆ, ಸರ್ವನಾಮ ಶಬ್ದ ಇದೆ. ಸರ್ವನಾಮ ಶಬ್ದದಿಂದ ಯಾರನ್ನು ಇಟ್ಕೊಳ್ಬೇಕು ಅಂತ ಪ್ರಶ್ನೆ ಬಂದಿತ್ತು, ಹಿಂದೆ ಅದನ್ನು ನಾವು ನೋಡಿದ್ದೀವಿ. ಬೇರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಅಸ್ಯ ಅಂದರೆ ದುರ್ಯೋಧನನಿಗೆ ಅಂತಲೇ ಅರ್ಥ ಮಾಡಿಬಿಟ್ಟಿದ್ದಾರೆ. ದುರ್ಯೋಧನನಿಗೆ ಅಂತ ಅರ್ಥ ಮಾಡಿ ದುರ್ಯೋಧನನಿಗೆ ಈ ಕೆಲಸ ಪ್ರಿಯ ಏನೂ ಆಗಿರಲಿಲ್ಲ.
ಸಾಯುವಾಗ ಪಾಂಡವರ ಮಕ್ಕಳು ಸತ್ರು ಅಂತ ಒಂದಿಷ್ಟು ಸಂತೋಷ ಇತ್ತು, ಆದರೆ ಪಾಂಡವರು ಸಾಯಲಿಲ್ಲ ಅನ್ನುವಂಥ ಒಂದು ದುಃಖನೂ ಇತ್ತು. ಆದ್ದರಿಂದ ಈ ಕೆಲಸ ಅವನಿಗೆ ಅದೇನು ಬಹಳ ಪ್ರಿಯ ಏನಾಗಿರಲಿಲ್ಲ. ಚಿಕ್ಕ ಮಕ್ಕಳನ್ನು ಕೊಂದಾಗಾಯ್ತಲ್ಲ, ಎಳೆಯ ಮಕ್ಕಳು, ಅದರಲ್ಲೂ ರಾತ್ರಿ ಶಿಬಿರದಲ್ಲಿ ಮಲಗಿದ್ದವ್ರು ನಾವು ಕೊಂದಾಗಾಯ್ತಲ್ಲ ಅಂತ ಸಂಕಟಪಟ್ಟ. ಅದಲ್ಲದೆ ತನ್ನ ಮಕ್ಕಳು ಸತ್ತು ಹೋಗಿದ್ದಾರೆ, ಪಾಂಡವ್ರ ಮಕ್ಕಳು ಸತ್ತು ಹೋದರೆ ನಮಗಿನ್ನ ನಮ್ಮ ವಂಶಕ್ಕೆ ಪಿಂಡ ಪ್ರದಾನ ಮಾಡುವವರು ಯಾರು ಅಂತೆಲ್ಲ ಚಿಂತೆ ಮಾಡಿದ. ಆದ್ದರಿಂದ ಒಂದಿಷ್ಟು ಶೋಕ, ಒಂದಿಷ್ಟು ಹರ್ಷ, ಇವುಗಳ ಸಮ್ಮಿಶ್ರ ಭಾವನೆಯಲ್ಲಿ ಆತ ಕೊನೆಯ ಉಸಿರು ಎಳೆದ ಅಂತ ಅನೇಕ ಜನ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ಅಸ್ಯ ಅಂದರೆ ಈ ದುರ್ಯೋಧನನಿಗೆ ಇದು ವಿಪ್ರಿಯ, ಇದು ಪ್ರಿಯವಲ್ಲ ಅಂತ ಅನೇಕ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆಚಾರ್ಯರು ಅದಕ್ಕೆ ಏನು ಅರ್ಥ ಮಾಡಬೇಕು? ಅಲ್ಲಿ ಅಸ್ಯ ಅನ್ನೋ ಶಬ್ದದಿಂದ ದುರ್ಯೋಧನನ್ನು ಇಟ್ಕೊಳ್ಬಾರ್ದು, ಹೊರತು ಅಶ್ವತ್ಥಾಮನನ್ನು ಇಟ್ಕೊಳ್ಬೇಕು. ಅಸ್ಯ ಈ ಅಶ್ವತ್ಥಾಮನಿಗೆ ವಿಪ್ರಿಯಂ, ಇದು ಪ್ರಿಯವಾದದ್ದಲ್ಲ. ನ ಭರ್ತು, ಮಾಲೀಕನಾದ ದುರ್ಯೋಧನನಿಗೆ ಅದು ಪ್ರಿಯವೇ. ಅಶ್ವತ್ಥಾಮನಿಗೆ ಅಪ್ರಿಯ, ಆದರೆ ಮಾಲೀಕನಾದ ದುರ್ಯೋಧನನಿಗೆ ಮಾತ್ರ ಅದು ಅಪ್ರಿಯ ಏನಲ್ಲ, ಪ್ರಿಯವೇ. ಹೀಗೆ ಅರ್ಥ ಮಾಡಬೇಕು ಅಂತ ಆಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಹಾಗೆ ಮಾಡಬೇಕಾದ ಕಾರಣ ಏನಿದೆ ಅದನ್ನು ಪ್ರಿಯಮಿತಿ ಪ್ರಸ್ವಾಪೋಕ್ತಂ. ನಾವೀಗಾಗಲೇ ಮಹಾಭಾರತದಲ್ಲಿ ಆ ಸೌಪ್ತಿಕ ಪರ್ವದಲ್ಲಿ ಬರುವಂಥ ವಿಷಯಗಳನ್ನು ನೋಡಿ ಮುಗಿಸಿದ್ದೇವೆ. ಅಶ್ವತ್ಥಾಮ ಆ ಪಾಂಡವರ ಮಕ್ಕಳನ್ನ ಕೊಂದು ಅವರ ತಲೆ ತಂದು ಏನು ತೋರಿಸಿದ, ಭಾರಿ ಸಂತೋಷ ಆಗಿತ್ತು ದುರ್ಯೋಧನನಿಗೆ. ನೀನು ಮಾಡಿದಷ್ಟು ಅದ್ಭುತವಾದ ನನಗೆ ಸಂತೋಷ ಕೊಡುವ ಕೆಲಸವನ್ನು ಭೀಷ್ಮ ಮಾಡಲಿಲ್ಲ, ದ್ರೋಣ ಮಾಡಲಿಲ್ಲ, ಕರ್ಣ ಮಾಡಲಿಲ್ಲ, ನೀ ಮಾಡಿದ್ದಿ ಅಂತ ಅವನನ್ನು ಹೊಗಳಿದ. ಆದ್ದರಿಂದ ಪ್ರಸ್ವಾಪ ಅಂದರೆ ಆ ಸೌಪ್ತಿಕ ಪರ್ವ. ಸೌಪ್ತಿಕ ಪರ್ವದಲ್ಲಿ ಆ ದುರ್ಯೋಧನನಿಗೆ ಅದು ಪ್ರಿಯವಾಗಿತ್ತು ಅಂತಲೇ ಮಾತಿದೆ. ಆದ್ದರಿಂದ ದುರ್ಯೋಧನನಿಗೆ ಅದು ಅಸ್ಯ ಅಂದರೆ ದುರ್ಯೋಧನ ಅಂತ ಅರ್ಥ ಇಟ್ಕೊಂಡು ಅವನಿಗಿದು ಪ್ರಿಯ ಅಲ್ಲ ಅಂತ ಅರ್ಥ ಮಾಡೋದು ಉಚಿತ ಅಲ್ಲ. ಅವನಿಗದು ಪ್ರಿಯವೇ. ಪ್ರಿಯ ಅಲ್ಲ ಯಾರಿಗೆ ಅಂದರೆ ಅಶ್ವತ್ಥಾಮನಿಗೆ ಪ್ರಿಯ ಅಲ್ಲ ಅಷ್ಟೆ. ಇನ್ನು ಅದಕ್ಕೆ ಸ್ವಲ್ಪ ಅರ್ಥಾಂತರವನ್ನು ಕೂಡ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಗೋವಿಂದಾಚಾರ್ಯ ಮೊದಲಾದವರು ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ಈ ಮುಂದೆ 39ನೇ ಶ್ಲೋಕದಲ್ಲಿ ದುರ್ಯೋಧನನಿಗೂ ಕೂಡ ಅದು ವಿಪ್ರಿಯ ಅಂತಲೇ ಬಂತು. ಈಗ ಆರಂಭದಲ್ಲಿ ಆ ಶ್ಲೋಕನೂ ಕೂಡ ಹೇಳಿದೆ. ಭರ್ತುಶ್ಚ ವಿಪ್ರಿಯಂ, ತನ್ನ ಯಜಮಾನನಾದ ದುರ್ಯೋಧನನಿಗೂ ಅದೇನು ಪ್ರಿಯವಲ್ಲ, ಅವನಿಗೂ ವಿಪ್ರಿಯ ಅಂತಲೇ ಮುಂದೆ ಬಂದಿದೆಯಲ್ಲ 39ನೇ ಶ್ಲೋಕದಲ್ಲಿ. ಅಂದರೆ ಅವನಿಗದು ಯಾಕೆ ವಿಪ್ರಿಯ ಅಲ್ಲಿ ಅಂದರೆ ಪ್ರಯೋಜನಾಭಾವದ ವಿಪ್ರಿಯಮಿವಚ ಅಸ್ಯ. ಅವನಿಗ ದುರ್ಯೋಧನನಿಗಾದ್ರದ್ದು ಏನು ಪ್ರಯೋಜನ ಆಯಿತು? ಪಾಂಡವರಿಗೆ ದ್ರೌಪದಿಯಲ್ಲಿ ಹುಟ್ಟಿದ ಮಕ್ಕಳು ಸತ್ತರು, ಅಭಿಮನ್ಯು ಯುದ್ಧದಲ್ಲೇ ಸತ್ತು ಹೋಗಿದ್ದಾನೆ. ಆದರೆ ಮುಂದೆ ಅಭಿಮನ್ಯುವಿನ ಮಗ ಆದ ಪರೀಕ್ಷಿತ ರಾಜ್ಯವನ್ನು ಆಳುವವನೇ ಇದ್ದಾನೆ. ಪಾಂಡವರಂತೂ 36 ವರ್ಷ ರಾಜ್ಯ ಭಾರ ಮಾಡಿಯೇ ಮಾಡ್ತಾರೆ. ಮುಂದೆ ಪರೀಕ್ಷಿತನು ಕೂಡ ರಾಜ್ಯಭಾರ ಮಾಡುವವನಿದ್ದಾನೆ. ಆದ್ದರಿಂದ ತಾನು ಅದನ್ನು ಪ್ರಿಯ ಅಂತ ಭಾವಿಸಿದ್ದ ಅಷ್ಟೇ. ಆದರೆ ಪ್ರಯೋಜನಾಭಾವ, ಅದರಿಂದ ಏನೂ ಅವನಿಗೆ ಉಪಯೋಗ ಆಗಲಿಲ್ಲ. ಅದರಿಂದ ಅದು ವಿಫಲ ಅವನಿಗೆ. ವಿಪ್ರಿಯಮಿವ, ಪೂರ್ಣವಾಗಿ ವಿಪ್ರಿಯ ಅಲ್ಲ, ಸಂತೋಷ ಒಂದಿಷ್ಟಾಗಿತ್ತು, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಅದು ಪ್ರಿಯ ಆದರೂ ಆಗದಿದ್ದಂತೆ ಅಂತ ಅದಕ್ಕೆ ಅರ್ಥ. ಪ್ರಯೋಜನಾಭಾವದ ವಿಪ್ರಿಯಮಿವಚ ತಸ್ಯ. ತಸ್ಯ ಅಂದರೆ ಆ ದುರ್ಯೋಧನನಿಗೆ. ಇಲ್ಲಿ ಶ್ಲೋಕದಲ್ಲಿ ಅಸ್ಯ ಅಂತಿದೆಯಲ್ಲ, ಅಸ್ಯ ಅಂತಂದರೆ ಅಶ್ವತ್ಥಾಮನಿಗೆ ಅಂತ ಅರ್ಥ. ಅಸ್ಯ ಅನ್ನೋದು ಇವನಿಗೆ ಅಂತ ಅನ್ನೋದನ್ನು ಹೇಳ್ತದೆ. ಇವನು ಅಂದರೆ ಯಾರು? ಆ ಶ್ಲೋಕದಲ್ಲಿ ಬಂದವನು, ಪ್ರಸ್ತುತನಾದವನು ಅಶ್ವತ್ಥಾಮ. ಅಪಾಹರದ್ ವಿಪ್ರಿಯಮೇತದಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಆ ಮಕ್ಕಳ ತಾಯಿಯಾದ ದ್ರೌಪದಿ ಅಸ್ಯ ಏತತ್ ವಿಪ್ರಿಯಂ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ ಅಂತ ತನಗೂ ಪ್ರೀತಿಕರವಲ್ಲದ, ಅಶ್ವತ್ಥಾಮನ ಕೊಂದು ಹಾಕಿದ ತನಗೂ ಪ್ರೀತಿಕರವಲ್ಲದ ಕರ್ಮ ಅಂತ ಜುಗುಪ್ಸಿತವಾದ ಕರ್ಮ, ಅದನ್ನು ಚೆನ್ನಾಗಿ ಬೈದಳು, ಶಾಪ ಹಾಕಿದ್ಲು, ಹಿಡಿ ಶಾಪ ಹಾಕಿದ್ಲು ಅಂತಿದೆ. ಆದ್ದರಿಂದ ಅಸ್ಯ ಅಂದರೆ ಅಶ್ವತ್ಥಾಮಂದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲಿ ಅದನ್ನು ದುರ್ಯೋಧನ ಅಂತ ಅರ್ಥ ಮಾಡಬಾರ್ದು, ಅಸ್ಯ ಅಂತ ಅರ್ಥ ಮಾಡಬೇಕು. ಅಸ್ಯ ಅಂದರೆ ಇವನ ಅಂತ ಅರ್ಥ. ಮುಂದೆ ಪ್ರಯೋಜನಾಭಾವ ವಿಪ್ರಿಯಮಿವಚ್ಚ ತಸ್ಯ. ತಸ್ಯ ಅಂದರೆ ಅವನಿಗೆ ಅಂತ ಅರ್ಥ. ಅವನು ಅಂದರೆ ಯಾರು? ಅವನಿಗೆ ಅಂದರೆ ದುರ್ಯೋಧನನಿಗೆ ಅಂತ ಅರ್ಥ. ಇಷ್ಟು ನಮ್ಗೆ ಗೊತ್ತಾಗ್ತದೆ. ಪ್ರಯೋಜನಾಭಾವ ಇದು ಇನ್ನೊಂದು ವ್ಯಾಖ್ಯಾನ. ಮೊದಲು ಮಾಡಿದ ವ್ಯಾಖ್ಯಾನದಂತೆ ದುರ್ಯೋಧನನಿಗೆ ಅದು ಪ್ರಿಯವೇ,
ಆದರೆ ಆಮೇಲೆ ಇನ್ನೊಂದು ವ್ಯಾಖ್ಯಾನ ಪ್ರಿಯ ಅಂತ ತಿಳ್ಕೊಂಡಿದ್ದ, ಆದರೆ ಅವನಿಗೂ ಕೂಡ ಪ್ರಿಯ ಆಗಲಿಲ್ಲ, ಅದು ಏನೂ ಅದರಿಂದ ಅವನಿಗೆ ಲಾಭ ಆಗಲಿಲ್ಲ ಅಂತದು ಇನ್ನೊಂದು ಅರ್ಥ. ಅನೇನ ವಿಪ್ರಿಯಮೇತದಸ್ಯ ಇತ್ಯಸ್ಯ ಅರ್ಥಾಂತರ ಮುಚ್ಯತೆ ಅಂತ ಗೋವಿಂದಾಚಾರ್ಯ ಅರ್ಥಾಂತರವನ್ನು ಅಲ್ಲಿ ಬರೆದಿದ್ದಾರೆ. ಇದನ್ನ ಇನ್ನೊಂದು ವ್ಯಾಖ್ಯಾನ, ಭಾಗವತಕ್ಕೆ ಇನ್ನೊಂದು ಭಾಗವತ ತಾತ್ಪರ್ಯಕ್ಕೆ ಇನ್ನೊಂದು ಅರ್ಥ, ಭಾಗವತವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಿದ್ದಾರೆ ಆಚಾರ್ಯರು. ಅವರ ಮಾತಿನಲ್ಲಿ 2 ವ್ಯಾಖ್ಯಾನಗಳನ್ನು ಕಂಡಿದ್ದಾರೆ ಗೋವಿಂದಾಚಾರ್ಯರು. ಮುಂದೆ ಈ ಯಾದವಾರ್ಯರು ಮೊದಲಾದವರ ವ್ಯಾಖ್ಯಾನಗಳಲ್ಲಿ ಅದು 2 ವ್ಯಾಖ್ಯಾನ ಏನಲ್ಲ, ಒಂದೇ ವ್ಯಾಖ್ಯಾನ. ನನ್ವೇವಂ ಭರ್ತುಶ್ಚ ವಿಪ್ರಿಯಮಿತಿ ವಕ್ಷಮಾಣ ವಿರೋಧ. ಭರ್ತುಶ್ಚ ವಿಪ್ರಿಯಂ ಅಂತ ಮುಂದೆ ಇದೇ 1ನೇ ಸ್ಕಂದದ 7ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಬರ್ತದಲ್ಲ, ಅದರಿಂದ ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಯಾದವಾರ್ಯರ ವ್ಯಾಖ್ಯಾನದ ಪ್ರಕಾರ ಈ ಪ್ರಯೋಜನಾಭಾವಾದ್ ವಿಪ್ರಿಯಮಿವ ಚ ಅಸ್ಯ ಅಂತನ್ನೋದೇನಿದೆ 2ನೇ ವ್ಯಾಖ್ಯಾನ ಏನಲ್ಲ. ಗೋವಿಂದಾಚಾರ್ಯರ ಪ್ರಕಾರ 2ನೇ ವ್ಯಾಖ್ಯಾನ ಅದು ಇಲ್ಲಿ, ಅದು ನಾವು ಹೇಗೂ ತಿಳ್ಕೊಬೋದು. ಒಂದು ವ್ಯಾಖ್ಯಾನ 2 ವ್ಯಾಖ್ಯಾನ ಅಂತ ಇಟ್ಕೊಂಡ್ರೆ ಎಲ್ಲ ಒಂದು ವ್ಯಾಖ್ಯಾನ ಅಂತ ಹೇಳೋರು ಅಭಿಪ್ರಾಯವೂ ಒಂದೇ, 2 ವ್ಯಾಖ್ಯಾನ ಅಂತ ಹೇಳೋರ ಅಭಿಪ್ರಾಯನೂ ತಾತ್ಪರ್ಯನೂ ಒಂದೇ. ಆದ್ದರಿಂದ ಇದು ಒಂದು ವ್ಯಾಖ್ಯಾನ ಅಂತ ಪರಿಗಣನೆ ಮಾಡಬೇಕು, 2 ವ್ಯಾಖ್ಯಾನ ಅಂತ ಪರಿಗಣನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೇನು ಹೆಚ್ಚು ಜಿಜ್ಞಾಸೆ ಮಾಡಬೇಕಾದ ಅಗತ್ಯ ಇಲ್ಲ. ಅಂತೂ ಗೋವಿಂದಾಚಾರ್ಯರು ಅದನ್ನು ಅರ್ಥಾಂತರ ಮುಚ್ಯತೆ ಅಸ್ಯ ದುರ್ಯೋಧನಸ್ಯಾಪಿ ವಿಪ್ರಿಯಮೇವ ಅಂತ ಅಲ್ಲಿ ಭಾಗವತದಲ್ಲಿ ವಿಪ್ರಿಯಮೇತದಸ್ಯ ಅಂತಿದೆಯಲ್ಲ, ಅಸ್ಯ ಅಂದರೆ ಮೊದಲು ಅಶ್ವತ್ಥಾಮನಿಗೆ ಅಂತ ಅರ್ಥ, ಅದಾದಮೇಲೆ ಅಸ್ಯ ಅಂದರೆ ಈ ದುರ್ಯೋಧನನಿಗೆ ಅಂತ ಅರ್ಥ, ಅವನಿಗೂ ಕೂಡ ವಿಪ್ರಿಯದಂತೆ. ಅದಕ್ಕೆ ಆಚಾರ್ಯರು ವಿಪ್ರಿಯಮಿವ ಅಂತ ಈ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆ ಅಪ್ರಿಯದಂತೆ ವಿಪ್ರಿಯದಂತೆ ಯಾಕೆ ಅಂದರೆ ಪೂರ್ಣ ಪ್ರಯೋಜನ ಆಗಲಿಲ್ಲ. ಅದರಿಂದ ಪೂರ್ಣ ಪ್ರಯೋಜನ ಆಗಿದ್ದರೆ ಪ್ರಿಯ ಅಂತ ಹೇಳ್ಬೋದಿತ್ತು, ಪೂರ್ಣ ಪ್ರಯೋಜನ ಆಗಲಿಲ್ಲ ಅದರಿಂದ ಅಪ್ರಿಯದಂತೆ ಅಂತ. ಹೀಗೆ ಅದಕ್ಕೆ ಅಸ್ಯ ಅಂತ ಏನು ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿದೆ, ಅಪಾಹರದ್ ವಿಪ್ರಿಯಮೇತದ ಅಸ್ಯ ಅಂತ, ಆ ಅಸ್ಯ ಅನ್ನೋದಕ್ಕೇ ಮೊದಲು ಅಶ್ವತ್ಥಾಮ ಅಂತ ಅರ್ಥ, ಆಮೇಲೆ ಅಸ್ಯ ಅಂತ ಅನ್ನೋದಕ್ಕೆ ದುರ್ಯೋಧನ ಅಂತ ಅರ್ಥ. ಹೀಗೆ 2 ಅರ್ಥಗಳನ್ನು ಗೋವಿಂದಾಚಾರ್ಯರು ಮಾಡಿ ತೋರಿಸಿದ್ದಾರೆ. ಇನ್ನು ಉಳಿದವರ ವ್ಯಾಖ್ಯಾನಗಳ ಪ್ರಕಾರ ಹಾಗೇನು ಅರ್ಥ ಕಾಣಿಸೋದಿಲ್ಲ. ಇದಕ್ಕೆ ಪದರತ್ನಾವಲಿಯಲ್ಲಿ ವಿಜಯಧ್ವಜರು ಮೂಲ ಭಾಗವತ ತಾತ್ಪರ್ಯವನ್ನೇನು ವ್ಯಾಖ್ಯಾನ ಮಾಡಿರೋದಿಲ್ಲ, ಭಾಗವತಕ್ಕಷ್ಟೇ ವ್ಯಾಖ್ಯಾನ ಮಾಡಿರ್ತಾರೆ. ಯಾದವಾರ್ಯರು ಭಾಗವತಕ್ಕೊಂದಿಷ್ಟು ವ್ಯಾಖ್ಯಾನ ಮಾಡಿರ್ತಾರೆ. ನಾವು ಈ ಮುಖ್ಯವಾಗಿ ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಮಾತ್ರ ಪರಿಗಣನೆ ತೊಗೊಂಡಿರ್ತೀವಿ. ಭಾಗವತ ತಾತ್ಪರ್ಯಕ್ಕೆ ಪ್ರಬೋಧಿನಿ ಮತ್ತು ದೀಪಿಕಾ ಅಂತ ಮತ್ತಿಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಅವುಗಳನ್ನು ನಡುವೆ ನಾವು ಅಲ್ಲಲ್ಲಿ ನೋಡ್ತಿರ್ತೇವೆ. ಆದರೂ ಎಲ್ಲ ಸಂದರ್ಭದಲ್ಲಿ ಅವುಗಳನ್ನು ನಾವೇನು ನೋಡ್ತಾ ಇಲ್ಲ. ಯಾಕೆಂದರೆ ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದು ಭಾಗವತ ತಾತ್ಪರ್ಯಕ್ಕೆ ಮಾಡಿರುವಂಥ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ, ಅದು ವ್ಯಾಪಕವಾಗಿದೆ. ಈ ಮುಂದೆ ದೀಪಿಕಾ ಮತ್ತು ಪ್ರಬೋಧನೆ ಯಾದವಾರ್ಯರ ವ್ಯಾಖ್ಯಾನದ ಮುಂದೆ ಅಂತ ಬಹಳ ಮಹತ್ವದ ವಿಷಯಗಳನ್ನೇನು ಹೇಳುವಂಥವು ಆಗಿ ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಅದನ್ನು ಅನೇಕ ಕಡೆ ನಾನು ಬಿಟ್ಟಿರ್ತೇನೆ. ಇನ್ನೊಂದು ವ್ಯಾಖ್ಯಾನ ಅಂತ ಅವರು ಏನು ಹೇಳಿಲ್ಲ. ವಿಪ್ರಿಯಮಿವ ಅಸ್ಯ ಅಂತ ಭಾಗವತದ ಶ್ಲೋಕಕ್ಕೆ ಇದು 2ನೇ ವ್ಯಾಖ್ಯಾನ ಅಂತ ಹೇಳಿದವರು ಗೋವಿಂದಾಚಾರ್ಯ ಮಾತ್ರ. ಅದೇ ಇಲ್ಲಿ ಇನ್ನೊಂದು ವಿಚಾರ, ಅಸ್ಯ ತಸ್ಯ ಅಂತ 2 ಪಾಠಾಂತರಗಳಿವೆ, ಅದು ಸಮಸ್ಯೆ ಆಗಿರೋದು. ನಾವೇನು ವಿಜಯಧ್ವಜರ ಮತ್ತು ಯಾದವಾರ್ಯರ ಇಬ್ಬರದು ವ್ಯಾಖ್ಯಾನ ಇರುವಂತಹ ಪುಸ್ತಕವನ್ನು ಇಟ್ಕೊಂಡು ನೋಡ್ತಾ ಇದ್ದೀವಿ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಸ್ವಾತ್ಮನೇವ ವಿಪ್ರಿಯಂ ನ ಭರ್ತು ಪ್ರಯೋಜನಾಭಾವಾದ್ ವಿಪ್ರಿಯಮಿವ ಚ ಅಸ್ಯ ಅಂತಿದೆ. ಇನ್ನು ಗೋವಿಂದಾಚಾರ್ಯರು ಸಂಪಾದನೆ ಮಾಡಿರುವಂತಹ ಭಾಗವತ ತಾತ್ಪರ್ಯದಲ್ಲಿ ತಸ್ಯ ಅಂತಿದೆ. ಹೀಗೆ ಒಂದೊಂದು ಕಡೆ ಒಂದೊಂದು ಥರದ ಪಾಠ ಕಾಣಿಸ್ತದೆ. ನಮ್ಮ ಗುರುಗಳು ಅಯೋಧನ ಪುರಾಣಿಕಾಚಾರ್ಯರು ಭಾಗವತ ತಾತ್ಪರ್ಯವನ್ನು ಕನ್ನಡಿಯಲ್ಲಿ ಇಳಿಸಿದ್ದಾರಲ್ಲ, ಅವರು ಕೂಡ ಈ ಎಲ್ಲ ಪಾಠಗಳನ್ನು ಗಮನಿಸಿರ್ತಾರೆ. ಅಲ್ಲಿ ತಸ್ಯ ಅಂತಲೇ ಇದೆ, ಪ್ರಯೋಜನಾಭಾವದ ವಿಪ್ರಿಯಮಿವಚ ತಸ್ಯ ಅಂತ. ತಸ್ಯ ಅಂತ ಸರಿಯೋ ಅಸ್ಯ ಅಂತ ಸರಿಯೋ ಅಂತ ಒಂದು ವಿಷಯ ನಮಗೀಗ ಮನಸ್ಸಿನಲ್ಲಿ ಉಳಿತದೆ. ಇದನ್ನು
ಆಚಾರ್ಯರು ಮಾಡಿದ್ದು ಒಂದು ವ್ಯಾಖ್ಯಾನವೋ ಎರಡು ವ್ಯಾಖ್ಯಾನವೋ ಅಂತನೋ ಅಭಿಪ್ರಾಯ ಅದು ಅಷ್ಟೇನು ದೊಡ್ಡ ವಿಚಾರ ಅಲ್ಲ. ಅದು ಒಂದು ವ್ಯಾಖ್ಯಾನ ಆದರೂ ಎರಡು ವ್ಯಾಖ್ಯಾನ ಆದರೂ ತಾತ್ಪರ್ಯ ಒಂದೇ. ಆದರೆ ಅಸ್ಯ ಅನ್ನೋ ಪಾಠ ಸರಿಯೋ ತಸ್ಯ ಅನ್ನೋ ಪಾಠ ಸರಿಯೋ ಅಂತ ಒಂದು ವಿಷಯ ಈಗ ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಮತ್ತು ಈ ತಸ್ಯ ಅಂತನ್ನೋದು ಪ್ರಯೋಜನಾಭಾವದ್ ವಿಪ್ರಿಯಮಿವಚ ತಸ್ಯ ಅಂತ ಒಂದು ವಾಕ್ಯವೋ ಅಥವಾ ತಸ್ಯ ಅನ್ನೋದು ತಸ್ಯ ಪ್ರಿಯಮಿತಿ ಪ್ರಸ್ವಾಪೋಕ್ತಮ್ ಅಂತ ಮುಂದಿನ ವಾಕ್ಯಕ್ಕೆ ಸೇರಬೇಕೋ ಅಂತ ಇನ್ನೊಂದು ಜಿಜ್ಞಾಸೆ. ಇದು ಭಾಗವತದ ಕಥೆಗಳನ್ನು ಕೇಳುವಂಥ ಸಾಮಾನ್ಯ ಶ್ರೋತೃಗಳಿಗೆ ಇದೇನು ಬಹಳ ದೊಡ್ಡ ವಿಷಯ ಆಗಲಿಕ್ಕಿಲ್ಲ. ಆದರೆ ಪಾಠ ಶೋಧನೆ ನಡೆಸುವಂಥ ವಿದ್ವಾಂಸರಿಗೆ ಇದು ಬಹಳ ಮುಖ್ಯ ಆಗ್ತದೆ. ಅದು ಯಾಕೆ ಅಂತ ನಾನು ಮುಂದೆ ಆಮೇಲೆ ಹೇಳ್ತೇನೆ. ಹೀಗೆ ಪ್ರಯೋಜನಾಭಾವ ವಿಪ್ರಿಯಮಿವಚ ತಸ್ಯ ಅಂತ ಕೆಲವು ಕಡೆ, ಆ ತಸ್ಯ ಅನ್ನೋದು ತಸ್ಯ ಪ್ರಿಯಮಿತಿ ಪ್ರಸ್ವಾಪೋಕ್ತಮ್ ಅಂತ ಮುಂದಿನ ವಾಕ್ಯದಲ್ಲಿ ಸೇರಿಕೊಂಡಿದೆ ಒಂದು. ಇನ್ನೊಂದು ಕಡೆ ತಸ್ಯ ಬದಲಾಗಿ ಅಸ್ಯ ಅಂತಿದೆ ಇನ್ನು ಕೆಲವು ಕಡೆ. ಇದು ಹೇಗೆ, ಇದನ್ನ ಯಾವುದನ್ನು ನಾವು ಒಪ್ಕೊಳ್ಬೇಕು ಅಂತ ಒಂದು ಸಮಸ್ಯೆ ಬರ್ತದೆ. ಅದಕ್ಕಾಗಿ ತುಂಬ ಆಲೋಚನೆ ಮಾಡಿದಾಗ ನನಗೆ ಪ್ರಯೋಜನಾಭಾವ ವಿಪ್ರಿಯಮಿವಚ ತಸ್ಯ ಅಂತ ವಾಕ್ಯ ಇರಬೇಕು. ಪ್ರಿಯಮಿತಿ ಪ್ರಸ್ವಾಪೋಕ್ತಮ್ ಅಂತ ಅದೊಂದು ಸಪ್ರೇಟ್ ವಾಕ್ಯ. ತಸ್ಯ ಅನ್ನೋದು ಪ್ರಿಯಮಿತಿ ಅನ್ನೋ ವಾಕ್ಯದ ಜೊತೆಗೆ ಸೇರಬಾರದು ಅಂತ ಹೀಗೆ ಕಾಣಿಸ್ತು. ಪ್ರಯೋಜನಾಭಾವ ವಿಪ್ರಿಯಮಿವಚ ತಸ್ಯ ಅಂತಲೇ ಆಗಬೇಕು, ಅಸ್ಯ ಅಂತ ಅನ್ನೋದು ಅಷ್ಟು ಸರಿಯಾದ ಪಾಠ ಅಲ್ಲ ಅಂತ ನನಗೆ ಕಾಣಿಸ್ತದೆ. ಯಾಕೆ ಹಾಗೆ ಅಂದರೆ, ಈ ಆಚಾರ್ಯರು ಭಾಗವತಕ್ಕೆ ತಾತ್ಪರ್ಯ ಬರೆದಿದ್ದಾರಲ್ಲ, ಅಲ್ಲಿ ಮೂಲ ಭಾಗವತ ಶ್ಲೋಕದಲ್ಲಿ 14ನೇ ಶ್ಲೋಕ ಇದೆಯಲ್ಲ, ಅಪಾಹರದ್ ವಿಪ್ರಿಯಮೇತದ್ ಅಸ್ಯ. ಅಸ್ಯ ಅಂದರೆ ಈ ಅಶ್ವತ್ಥಾಮನಿಗೆ ಇದು ವಿಪ್ರಿಯ. ಮೂಲತಃ ಅವನ ಸ್ವಭಾವವನ್ನು ಗಮನಿಸಿದರೆ ಇಂಥ ನೀಚ ಕೆಲಸ ಮಾಡೋದು ಅವನಿಗೇನು ಪ್ರಿಯ ಏನಲ್ಲ. ಅದರಿಂದ ಅಸ್ಯ ಅಂದರೆ ಆ ಶ್ಲೋಕದಲ್ಲೇ ಪ್ರಸ್ತುತನಾದವನು ಅಶ್ವತ್ಥಾಮ. ಯಾಕಂದರೆ ಹಿಂದೆ ಅಪಾಹರತ್ ಅಂತ ಕ್ರಿಯಾಪದ ಬಂದಿದೆ. ಆ ಕ್ರಿಯಾಪದದಿಂದ ವಾಚ್ಯನಾದವನು ಅಶ್ವತ್ಥಾಮನೇ, ಕೊಂದವನು ಅಶ್ವತ್ಥಾಮ. ಅಸ್ಯ ಅಂದರೆ ಆ ಅಶ್ವತ್ಥಾಮನಿಗೆ ಅದೇನು ಪ್ರಿಯ ಅಲ್ಲ. ಅದನ್ನು ಈ ದ್ರೌಪದಿ ಶಪಿಸಿದಳು, ನಿಂದಿಸಿದಳು ಅಂತ ಮುಂದೆ ಬರೋದು. ಅದರಿಂದ ಅಸ್ಯ ಅಂದರೆ ಅಶ್ವತ್ಥಾಮ. ಮುಂದೆ ಸ್ವಾತ್ಮನೇವ ವಿಪ್ರಿಯಂ ನ ಭರ್ತು ಪ್ರಯೋಜನಾಭಾವಾದ್ ವಿಪ್ರಿಯಮಿವಚ ಅಸ್ಯ ಅಂತ ಮತ್ತೊಂದು ಸರಿ ಆಚಾರ್ಯರು ಪ್ರಯೋಗ ಮಾಡೋದು ಸಾಧ್ಯತೆ ಕಡಿಮೆ. ಪ್ರಯೋಜನಾಭಾವಾದ್ ವಿಪ್ರಿಯಮಿವಚ ತಸ್ಯ ಅಂತ. ತಸ್ಯ ಅಂದರೆ ದುರ್ಯೋಧನ. ಆ ದುರ್ಯೋಧನ ಅವನನ್ನು ತಸ್ಯ ಅಂದರೆ ಅವನ ಅಂತ ಸರ್ವನಾಮ ಶಬ್ದದಿಂದ ತೊಗೊಂಡಿದ್ದಾರೆ. ಅಶ್ವತ್ಥಾಮನನ್ನು ಅಸ್ಯ ಅಂತ ಸರ್ವನಾಮ ಶಬ್ದದಿಂದ ತೊಗೊಂಡಿದ್ದಾರೆ. ನಮ್ಗೆ ಗೊತ್ತಿರುವಂತೆ ಅಸ್ಯ ಅಂದರೆ ಸಮೀಪದಲ್ಲಿದ್ದವನನ್ನು ಇವನ, ಇವನು ಅಂತ ಹೇಳ್ತೀವಿ. ತಸ್ಯ ಅಂದರೆ ಅವನ ಅಥವಾ ಅವನು ಅಂತ ಅನ್ನೋದನ್ನೆಲ್ಲ ನಾವು ದೂರದಲ್ಲಿದ್ದವನಿಗೆ ಹೇಳ್ತೇವೆ. ಇಲ್ಲಿ ಆ ಶ್ಲೋಕ 14ನೇ ಶ್ಲೋಕದಲ್ಲಿ ಭರ್ತು ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್. ಭರ್ತ ಅಂದರೆ ಯಜಮಾನನಾದ ದುರ್ಯೋಧನ, ಅವನನ್ನು ಮೊದಲು ಹೇಳಿದ್ದಾರೆ. ಅದಾದಮೇಲೆ ಆ 1ನೇ ಪಾದ 2ನೇ ಪಾದ ಎಲ್ಲ ದಾಟಿ ಹೋದ ಮೇಲೆ 3ನೇ ಪಾದದಲ್ಲಿ ವಿಪ್ರಿಯಮೇತದ ಅಸ್ಯ ಅಂತಿದೆ. ಅಸ್ಯ ಅಂತ ಬಂದಿರೋದ್ರಿಂದ ಅದು ಆ ಸರ್ವನಾಮ ಶಬ್ದದಿಂದ ಅಶ್ವತ್ಥಾಮನನ್ನೇ ತಗೊಳ್ಬೇಕು. ಯಾಕಂದರೆ ಅಪಾಹರತ್ ಅಂದರೆ ಕೊಂದವನು ಅಶ್ವತ್ಥಾಮ, ಅವನಿಗೆ ಅದು ಅವನ ಸ್ವಭಾವಕ್ಕನುಗುಣವಾಗಿ ಪ್ರಿಯ ಏನೂ ಅಲ್ಲ ಅಂತ. ಹೀಗೆ ಭರ್ತ ಅಂದರೆ ಮಾಲೀಕನಾದ ದುರ್ಯೋಧನ ಅವನು ದೂರ ಹೋಗಿಬಿಟ್ಟ. 1ನೇ ಪಾದದಲ್ಲಿ ಅದರಲ್ಲೂ 1ನೇ ಶಬ್ದದಿಂದ ಅವನನ್ನು ತೊಗೊಂಡ್ರು. ಮುಂದೆ ಮುಂದೆ ಅವನು ಸಮೀಪಸ್ಥ ಅಲ್ಲ, ಇವನು, ಇವನ, ಇವನಿಂದ ಇದೆಲ್ಲ ಸಮೀಪದಲ್ಲಿದ್ದವನಿಗೆ ನಾವು ಹೇಳೋದು. ಈಗ ನಮಗೆ ದುರ್ಯೋಧನ ಸಮೀಪದಲ್ಲಿಲ್ಲ, ವಾಕ್ಯದ ಪಾದಗಳ ಮತ್ತು ಶಬ್ದಗಳ ದೃಷ್ಟಿಯಿಂದಲೂ ಕೂಡ ದೂರದಲ್ಲಿದ್ದಾನೆ. ಆದ್ದರಿಂದ ದೂರದಲ್ಲಿರುವ ದುರ್ಯೋಧನನನ್ನು ಆಚಾರ್ಯರು ಪ್ರಯೋಜನಾಭಾವ ವಿಪ್ರಿಯಮಿವಚ ತಸ್ಯ ಅಂತ ಹೇಳಬೇಕಾದದ್ದೇ ಉಚಿತ ಅಂತ ನನ್ನ ಭಾವನೆ. ಮತ್ತು ತಸ್ಯ ಅನ್ನೋದು ತಸ್ಯ ಪ್ರಿಯಮಿತಿ ಪ್ರಸ್ವಾಪೋಕ್ತಂ ಅಂತ ಅದು ಸರಿಯಾಗೋದಿಲ್ಲ. ಪ್ರಯೋಜನಾಭಾವ ವಿಪ್ರಿಯಮಿವಚ ತಸ್ಯ ಅಂತ ಈ ಒಂದು ವಾಕ್ಯ ಇದ್ದರೆ, ತಸ್ಯ ಆ ದುರ್ಯೋಧನನಿಗೆ ಈ ಮೇಲ್ನೋಟಕ್ಕೆ ಪ್ರಿಯ ಅನಿಸಿತು, ಸಾಯುವಾಗ ಏನು ಪ್ರೀತಿ ಸಂತೋಷದಿಂದ ಸತ್ತ, ಆದರೆ ಅವನಿಗೆ ಅದರಿಂದ ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಅದು ವಿಪ್ರಿಯಮಿವ, ಅದು ವಿಫಲವಾಗಿ ಹೋಯ್ತು ಅವನಿಗೆ ಈ ಕೆಲಸ ಎಲ್ಲವೂ ಕೂಡ ಅಂತ. ಪ್ರಯೋಜನಾಭಾವ ವಿಪ್ರಿಯಮಿವಚ ತಸ್ಯ, ಅಸ್ಯದ ಬದಲಾಗಿ ತಸ್ಯ ಅನ್ನೋದೇ ಹೆಚ್ಚು ಯೋಗ್ಯ. ಯಾಕೆಂದರೆ ದುರ್ಯೋಧನ ಈಗ ದೂರ ಹೋಗಿದ್ದಾನೆ, ರಣರಂಗದಲ್ಲಿದ್ದಾನೆ, ಅದನ್ನು ದೂರ ಹೋಗಿದ್ದಾನೆ ಅಂತಲ್ಲ, ವಾಕ್ಯದ ದೃಷ್ಟಿಯಿಂದಲೂ 14ನೇ ಶ್ಲೋಕದಲ್ಲಿ ಮೊದಲು ಬಂದವನು ದುರ್ಯೋಧನ. ಅದಾದಮೇಲೆ ಅಶ್ವತ್ಥಾಮನನ್ನು ಹೇಳಿದ್ದಾರೆ. ಅಶ್ವತ್ಥಾಮನೇ ಸಮೀಪಸ್ಥ, ದುರ್ಯೋಧನ ದೂರಸ್ಥ ಈಗ ವಾಕ್ಯಗಳ ಶಬ್ದಗಳ ಜೋಡಣೆ ದೃಷ್ಟಿಯಿಂದ. ಆದ್ದರಿಂದ ತಸ್ಯ ಅಂತ ದುರ್ಯೋಧನನ್ನು ಹೇಳುವುದು ಹೆಚ್ಚು ಯೋಗ್ಯ ಅಸ್ಯ ಅನ್ನೋ ಶಬ್ದದ ಬದಲಾಗಿ. ಮತ್ತು ಪ್ರಯೋಜನಾಭಾವ ವಿಪ್ರಿಯ ವಿಚಮಿವಚ ತಸ್ಯ ಅಂತ ಒಂದೇ ವಾಕ್ಯ ಇರುವುದು ಒಳ್ಳೆಯದು.
ಪ್ರಿಯಮಿತಿ ಪ್ರಸ್ವಾಪೋಕ್ತಂ ಅನ್ನೋದು ಬೇರೆ ಶಬ್ದ. ಇಲ್ಲಿ ಗೋವಿಂದಾಚಾರ್ಯರು ಕೂಡ ತಾವು ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯ ಇದೆಯಲ್ಲ, ಸರ್ವಮೂಲವನ್ನೆಲ್ಲ ಋಷಿಕೇಶ ತೀರ್ಥರ ಪಾಠಕ್ಕನುಗುಣವಾಗಿ ಅಥವಾ ಋಷಿಕೇಶ ತೀರ್ಥರ ಪಾಠವನ್ನು ಆಧರಿಸಿ ಕೆಲವರು ಬರೆದಿಟ್ಟಂಥ ಮೂಲ ಗ್ರಂಥಗಳನ್ನು ನೋಡಿ, ಋಷಿಕೇಶ ತೀರ್ಥರೇ ಬರೆದಿಟ್ಟ ಗ್ರಂಥ ಸಿಗದೆ ಹೋದ್ರೂ ಕೆಲವು ತದನುಸಾರಿಯಾಗಿ ಮೂಲಕೋಶಕ್ಕನುಸಾರಿಯಾಗಿ ಕೆಲವು ಬೇರೆ ಗ್ರಂಥಗಳನ್ನು ನೋಡಿ ಮುದ್ರಿಸಿದಾರಲ್ಲ, ಆ ಪ್ರಕಾರ ಅವರು ತಸ್ಯ ಅಂತಲೇ ತಗೊಂಡಿದ್ದಾರೆ ಮೂಲ ಪಾಠದಲ್ಲಿ. ಅವ್ರದ್ದೇ ಗೋವಿಂದಾಚಾರ್ಯ ಪುಸ್ತಕನೇ ನೋಡಿದರೆ ಮೂಲದಲ್ಲಿ ತಸ್ಯ ಅಂತಿದೆ, ಕೆಳಗೆ ಅಸ್ಯ ಅಂತಿದೆ. ಟಿಪ್ಪಣಿ ಬರೆಯುವಾಗ ಮಾತ್ರ ಮತ್ತೆ ಅಸ್ಯ ಅಂತ ಬರೆದು ಬಿಟ್ಟಿದ್ದಾರೆ. ಗೋವಿಂದಾಚಾರ್ಯ ಇದ್ರೆ ಕೇಳಬಹುದಿತ್ತು, ಅವ್ರು ಇವತ್ತಿಲ್ಲ, ನಮ್ಮ ದುರ್ದೈವ. ಮೇಲೆ ತಸ್ಯ ಅಂತ ಮಾಡಿದಿರಿ, ಕೆಳಗೆ ಅಸ್ಯ ಅಂತ ಮಾಡಿದಿರಲ್ಲ, ಹೇಗೆ ಇದು ನಿಮ್ಮ ಮಾತಿನಲ್ಲೇ ಹೊಂದಾಣಿಕೆ ಆಗೋದಿಲ್ವಲ್ಲ ಅಂತ ಕೇಳ್ಬೋದಿತ್ತು. ಪಾಠ ಹೇಳಿದ್ದಾರೆ ಭಾಗವತ ತಾತ್ಪರ್ಯ, ಅಲ್ಲಿಯೂ ಕೂಡ ಅಸ್ಯ ಅಂದರೆ ಮೊದಲು ಅಶ್ವತ್ಥಾಮ, ಆಮೇಲೆ ಅಸ್ಯ ಅಂದರೆ ದುರ್ಯೋಧನ ಅಂತ ಹೇಳಿದ್ದಾರೆ. ಏನಾದ್ರು ಬಾಯಿ ತಪ್ಪಿ ತಸ್ಯ ಅಂತ ಹೇಳುವುದ್ರ ಬದಲಾಗಿ ಅಸ್ಯ ಅಂತ ಹೇಳಿದ್ರೇನೋ, ಪ್ರಮಾದದಿಂದ ತಸ್ಯ ಅಂತ ಬರೀಬೇಕಾದ್ರೆ ಅಸ್ಯ ಅಂತ ಬರೆದ್ರೇನೋ ಗೊತ್ತಾಗೋದಿಲ್ಲ. ಅಂತೂ ಗೋವಿಂದಾಚಾರ್ಯ ಪುಸ್ತಕ ನೋಡಿದ್ರು ಮೇಲೆ ತಸ್ಯ ಅಂತಿದೆ, ಕೆಳಗೆ ಟಿಪ್ಪಣಿಯಲ್ಲಿ ಹಾಸ್ಯ ಅಂತಿದೆ. ಅದು ಹೊಂದಾಣಿಕೆ ಆಗದೇ ಇರೋ ವಿಷಯ. ಅಂತೂ ಇದು ಉಪಸಂಹಾರ ಮಾಡ್ತೀನಿ ಈ ವ್ಯಾಖ್ಯಾನದ್ದು. ಸ್ವಾತ್ಮನೇವ ವಿಪ್ರಿಯಂ ಪ್ರಯೋಜನಾಭಾವಾದ್ ವಿಪ್ರಿಯಮಿವಚ್ಚ ತಸ್ಯ ಅಂತನ್ನುವ ಈ ಒಂದು ವಾಕ್ಯದಿಂದ ಗೋವಿಂದಾಚಾರ್ಯ ಹೇಳುವಂತೆ ಭಾಗವತಕ್ಕಿದು ಎರಡನೇ ವ್ಯಾಖ್ಯಾನವೋ ಅಥವಾ ಒಂದೇ ವ್ಯಾಖ್ಯಾನದ್ದೇ ವಿವರಣೆಯೋ ಏನಾದರೂ ಇಲ್ಲಿ ತಾತ್ಪರ್ಯ ಅಂತ ಒಂದೇ. ಮತ್ತು ಪಾಠದ ದೃಷ್ಟಿಯಿಂದ ಪ್ರಯೋಜನಾಭಾವ ದ್ವಿಪ್ರಿಯಮಿವಚ್ಚ ತಸ್ಯ ಅಂತ ಅಖಂಡ ವಾಕ್ಯ. ತಸ್ಯ ಅನ್ನೋದು ಪ್ರಿಯಮಿತಿ ಅನ್ನೋದ್ರ ಜೊತೆ ಸೇರಿಕೊಳ್ಳೋದು ಬೇಡ, ಮತ್ತು ಅಸ್ಯ ಅನ್ನೋದ್ರ ಬದಲಾಗಿ ತಸ್ಯ ಅಂತಿರುವುದು ಹೆಚ್ಚು ಯೋಗ್ಯ. ಹೀಗೆ ನಮಗದು, ನಾನು ಇದನ್ನು ಆಲೋಚನೆ ಮಾಡಿದಾಗ ನನಗೆ ಕಂಡಿದೆ. ಈ ನಾವು ಟಿಪ್ಪಣಿರು ಪುಸ್ತಕಗಳು ನೋಡಿದರೂ ಕೂಡ ಆ ಮೇಲೆ ಅನೇಕ ಟಿಪ್ಪಣಿಗಳಲ್ಲಿ ಇದೇ ಸಮಸ್ಯೆ. ಮೇಲೆ ಒಂಥರ ಇರ್ತದೆ, ಆ ಟಿಪ್ಪಣಿ ಬರೆದವ್ರು ಮತ್ತೊಂದು ಥರ ಬರೆದಿರ್ತಾರೆ. ಅಥವಾ ಟಿಪ್ಪಣಿ ಬರೆದವ್ರು ಏನು ಬರೆದಿರ್ತಾರೆ ಅದು ಅವ್ರೇನು ಬರೆದಿದ್ದನ್ನು ಸರಿಯಾಗಿ ಪ್ರತಿ ತೆಗೆಯದೆ ಬರೆಯೋರು ತಪ್ಪು ಮಾಡಿಬಿಟ್ಟಿರ್ತಾರೆ. ಅದು ಮತ್ತೊಂದು ಸಮಸ್ಯೆ. ಯಾವುದೇನು ಸಮಸ್ಯೆ ಅಂತ ನಾವು ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾವು ಹೇಳೋದು ಬಹಳ ಕಷ್ಟನೇ. ಇರಲಿ ಅಂತೂ ಅದನ್ನು ನಾವು ಬಿಟ್ಬಿಡೋಣ. ಹೀಗೆ ಇದೊಂದು ಪಾಠದ ಭೇದದ ವಿಮರ್ಶೆ. ಇಂಥ ಪಾಠ ಭೇದದ ವಿಮರ್ಶೆಗಳನ್ನು ಯಾಕೆ ಮಾಡಬೇಕು ಅದೊಂದು ಪ್ರಶ್ನೆ ಬರ್ತಿರ್ತದೆ ಎಲ್ಲ ಕಡೆ. ಈಗಿಲ್ಲಿ ಯಾರಿಗೆ ಪ್ರಿಯ ಆದ್ರೇನು, ಯಾರಿಗೆ ಪ್ರಿಯ ಆಗದೇ ಇದ್ರೇನು, ಇದನ್ನು ನಾನು ಒಬ್ರು ಕೇಳಿದ್ದು ಪ್ರಶ್ನೆಗೆ ಇದು ಉತ್ತರ. ಯಾರಿಗೆ ಪ್ರಿಯ ಆದ್ರೇನು, ಯಾರಿಗೆ ಪ್ರಿಯ ಆಗದೇ ಇದ್ರೇನು. ಈ ಪಾಠದ ಬಗ್ಗೆ ಇಷ್ಟಾಗಿ ಜಿಜ್ಞಾಸೆ ಮಾಡಬೇಕು. ಭಗವಂತ ಯಾವ್ಯಾವ ಶಬ್ದದಿಂದ ವಾಚ್ಯ, ಹೇಗೆ ಅವನನ್ನು ಬೇರೆ ಬೇರೆ ಶಬ್ದಗಳಿಂದ ನಾವು ಭಜಿಸಬೇಕು, ಆ ಶಬ್ದಗಳಿಂದ ವಾಚ್ಯವಾದ ಗುಣಗಳು ಯಾವುದು ಅಂತ ಹೀಗೆಲ್ಲ ನಮಗೆ ತಿಳಿದು ಬಂದರೆ ಸಾಕು. ಇಷ್ಟ್ಯಾಕೆ ಈ ಶಬ್ದಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಒಂದು ಜಿಜ್ಞಾಸೆಯನ್ನು ಕೆಲವರು ವ್ಯಕ್ತ ಮಾಡ್ತಾರೆ. ಇದು ನಾವು ಯಾಕೆ ಹೀಗೆ ಮಾಡ್ತೇವೆ, ಅದರಲ್ಲೂ ವಿಶೇಷವಾಗಿ ನಾನು ಯಾಕೆ ಹೀಗೆ ಮಾಡ್ತೇನೆ ಅಂದರೆ, ಬುದ್ಧಿಶಾಣತ್ವ ಸಿದ್ಧಯೇ. ದ ಮೋರ್ ಯು ಸ್ವೆಟ್ ಇನ್ ಪೀಸ್ ಟೈಮ್, ದ ಮೋರ್ ಯು ಬ್ಲೀಡ್, ದ ಲೆಸ್ ಯು ಬ್ಲೀಡ್ ಇನ್ ವಾರ್ ಟೈಮ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ. ಸೈನಿಕರಾದವರು ಶಾಂತಿ ಕಾಲದಲ್ಲಿ ಹೆಚ್ಚು ಬೆವರು ಸುರಿಸಬೇಕು, ಅಂದರೆ ಹೆಚ್ಚು ತಾಲೀಮು ಮಾಡಬೇಕು, ಯುದ್ಧದ ಬಗ್ಗೆ ರಿಹರ್ಸಲ್ ಮಾಡ್ತಾ ಇರಬೇಕು. ಹೆಚ್ಚು ರಿಹರ್ಸಲ್ ಮಾಡಿ ಬೆವರು ಸುರಿಸಿದಷ್ಟು ನಾಳೆ ನಿಜವಾದ ಯುದ್ಧವೇ ಬಂದಾಗ ಅಲ್ಲಿ ಕಡಿಮೆ ರಕ್ತ ಸುರಿಸ್ತಾರೆ ಅಂತ. ಯುದ್ಧದಲ್ಲಿ ರಕ್ತ ಸುರಿಯುವುದಂತೂ ನಿಶ್ಚಿತ, ಆದರೆ ಕಡಿಮೆ ರಕ್ತ ಸುರಿಬೇಕು ಅಂತ. ಈಗಿಲ್ಲಿ ನಾವು ತಾಲೀಮು ಹೆಚ್ಚು ಮಾಡಿದರೆ ಅಲ್ಲಿ ಶ್ರಮ ಕಡಿಮೆ ಅಂತ, ಇಷ್ಟು ತಾತ್ಪರ್ಯ, ಬೇರೆ ಏನಲ್ಲ. ಇಲ್ಲಿ ತಾಲೀಮು ಕಡಿಮೆ ಆದರೆ ನಾಳೆ ಹೆಚ್ಚು ಶ್ರಮ ಪಡಬೇಕಾಗ್ತದೆ ಯುದ್ಧದಲ್ಲಿ, ಅಥವಾ ಸತ್ತೇ ಹೋಗಬೇಕಾಗ್ತದೆ. ಅದ್ರ ತಾತ್ಪರ್ಯ ಏನಂದರೆ, ಯಾವ ಕೆಲವು ಸಣ್ಣ ಪುಟ್ಟ ಶಬ್ದಗಳು ಅದರಲ್ಲೇನು ಭಾರಿ ತಾತ್ಪರ್ಯ ರಹಸ್ಯ ವಿಷಯ ಇಲ್ಲದೇ ಇರಬಹುದು, ಆದರೆ ಅಲ್ಲಿ ನಾವು ನೋಡಬೇಕಾದಂಥ ಅನೇಕ ಸಂಗತಿಗಳಿರ್ತವೆ. ಇಲ್ಲಿ ನಾವು ಚೆನ್ನಾಗಿ ವಿಮರ್ಶೆ ಮಾಡಿ ಯಾವ ಪಾಠ ಸರಿ ಯಾವ ಪಾಠ ತಪ್ಪು ಅಂತ ವಿಚಾರ ಮಾಡಿದರೆ ಮುಂದೆ ಬಹಳ ರಹಸ್ಯವಾದ ಪ್ರಮೇಯಗಳು, ನಾವು ತಿಳ್ಕೊಳ್ಬೇಕಾದಂಥ ಜ್ಞಾನಂ ವಿಜ್ಞಾನ ಸಹಿತಂ ಅಂತೆಲ್ಲ ಭಗವದ್ಗೀತಾದಲ್ಲಿ ಹೇಳ್ತಾರಲ್ಲ, ಅಂಥ ಪ್ರಮೇಯಗಳ ಕುರಿತಾಗಿ ನಾವು ಜಿಜ್ಞಾಸೆ ಮಾಡಬೇಕಾದ ಪ್ರಸಂಗ ಬಂದಾಗ ನಮ್ಮ ಬುದ್ಧಿ ಅಲ್ಲಿ ಹೆಚ್ಚು ನಿಶ್ಚಿತವಾಗಿ ಕೆಲಸ ಮಾಡ್ತದೆ. ಅದಕ್ಕಾಗಿ ಈಗ ನಾವು ಮಾಡ್ತಿರುವ ಸಣ್ಣ ಪುಟ್ಟ ವಿಷಯಗಳು ಅಂತ ಕಾಣಿಸ್ಬಹುದು ಇವು, ಆದರೆ ಇದ್ರ ಬಗ್ಗೆ ನಾವು ಮಾಡಿದ ರಿಹರ್ಸಲ್ ಏನಿದೆ
ಅದು ವಿಶೇಷ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ನಾಳೆ ಸಹಾಯಕ ಆಗ್ತದೆ. ಅದಕ್ಕಾಗಿ ಬುದ್ಧಿಯನ್ನು ಚುರುಕಾಗಿ ಇಟ್ಕೊಳ್ಳಿಕ್ಕಾಗಿ ನಮ್ಮ ಪರಿಧಿಗೆ, ನಮ್ಮ ವ್ಯಾಪ್ತಿಗೆ ಬಂದಂಥ ಎಲ್ಲ ವಿಷಯಗಳನ್ನು ಕೂಡ ಹೀಗೆ ನಾವು ಆಳವಾದಂಥ ವಿಮರ್ಶೆಗೆ ಒಳಪಡಿಸ್ತಾ ಇರ್ತೀವಿ ಅಂತನ್ನೋದು ವಿದ್ವಾಂಸನಿಗೆ ಇರಬೇಕಾದಂಥ ಒಂದು ಧೋರಣೆ. ಅದು ನನ್ನ ಧೋರಣೆಯನ್ನು ಕೂಡ ನಾನು ಹೀಗೆ ಹೇಳ್ಕೊಂಡಿದ್ದೇನೆ. ಈ ವಿಮರ್ಶೆ ಏನು ಮಾಡಿದ್ದೀವಿ, ಇದ್ರ ಬಗ್ಗೆ ಏನು ಅಭಿಪ್ರಾಯ ಅಂತ ಅನ್ನೋದನ್ನು ನೀವೆಲ್ಲರೂ ಕೂಡ ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಶ್ರೀಕೃಷ್ಣಾರ್ಪಣ ಮಸ್ತು.